ಆತ್ಮೀಯ ಸ್ಪರ್ಧಾ ಮಿತ್ರರೇ, ಉತ್ತರ ಭಾರತದಲ್ಲಿ ಮುಸ್ಲಿಮರು ತಮ್ಮ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಿದರು. ನಂತರ ಅವರ ಕಣ್ಣ ಎಲ್ಲಿ ಹೋಯ್ತು? ಕಣ್ಣು ಎಲ್ಲಿ ಹೋಯ್ತಪ್ಪ ಅಂದ್ರ ದಕ್ಷಿಣ ಭಾರತದ ಕಡೆ ಅವ್ರ ಕಣ್ಣು ಬಿತ್ತು. ದಕ್ಷಿಣ ಭಾರತದ ಅವ್ರ ಕಣ್ಣು ಬಿದ್ದಿಂದ ಇಲ್ಲಿ ದಕ್ಷಿಣ ಭಾರತದಾಗ ದೇವಗಿರಿ ಯಾದವರು, ವಾರಗಲ್ಲ, ಕಾಕತೀಯರು, ಬಾಲ ಸಮುದ್ರದ ವೈಶ್ಯರು ದಕ್ಷಿಣ ಭಾರತವನ್ನು ಅತ್ಯಂತ ಪ್ರಾಬಲ್ಯವಾಗಿ ಆಳ್ವಿಕೆ ಮಾಡ್ತಿರ್ತಾರ. ಅಂತ ಆಳ್ವಿಕೆ ಮಾಡೋ ಟೈಮ್ನಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಅವನು ಏನ್ ಕಣ್ಣು ಈ ಕಡೆ ಹೋಗ್ತದಲ್ಲ, ಮೊಹಮ್ಮದ್ ಬಿನ್ ತುಗ್ಲಕ್ ಸಪೋರ್ಟ್ ಆಗಿ ಮಲ್ಲಿಕಾಫರ್ ಇರ್ತಾನ. ಇವ್ರಿಬ್ರು ಕೂಡಿ ದಕ್ಷಿಣ ಭಾರತದ ಕಡೆ ತಮ್ಮ ಕಣ್ಣು ನೆಟ್ಟು ಇಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ದಾಳಿ ಮಾಡ್ತಾರ. ದಾಳಿ ಮಾಡಿದ ಪ್ರತಾಪರುದ್ರ ದೇವನು ಕೂಡ ಅಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಒಂದು ದಾಳಿಗೆ ಬಲಿಯಾಗಿಂದ ಏನಾಗ್ತದ, ನೆಕ್ಸ್ಟ್ ಇಲ್ಲಿ ಪ್ರತಾಪರುದ್ರ ದೇವನ ಒಂದು ಆಸ್ಥಾನದಾಗ ಯಾರು ಇರ್ತಾರಪ್ಪ ಅಂತಂದ್ರ ಹಕ್ಕಬುಕ್ಕರು ಇರ್ತಾರ. ಹಕ್ಕಬುಕ್ಕರು ಇದ್ದಿಂದ ಏನಾಗ್ತದ, ನೆಕ್ಸ್ಟ್ ಇವರು ತಪ್ಪಿಸ್ಕೊಂಡ್ ಬರ್ತಾರ, ಅಲ್ಲಿಂದ ಪಲಾಯನ ಮಾಡ್ತಾರ. ಪಲಾಯನ ಮಾಡಿಂದ ಇಲ್ಲಿ ಕರ್ನಾಟಕದ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಹಂಪಿಯಲ್ಲಿ ಇವರು ಕೃಷ್ಣಾ ನದಿ ತೀರದ ಹತ್ರ ಒಬ್ಬರು ವಿದ್ಯಾರಣ್ಯರಿಗೆ ಇವರು ಭೇಟಿ ಆಗ್ತಾರೆ. ಯಾರಿಗೆ? ವಿದ್ಯಾರಣ್ಯರಿಗೆ ಇವ್ರು ಭೇಟಿ ಆಗ್ತಾರೆ. ಭೇಟಿಯಾಗಿಂದ ಇವರು ಏನಾಗ್ತದ, ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ನೀವು ಎಲ್ಲಿ ಹೋಗೋದು ಬೇಡ, ಇಲ್ಲೇ ಒಂದು ನೀವು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ರಿ ಅಂತ ಹೇಳಿ ಹೇಳ್ತಾರ. ಹಂಗಾಗಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಹಂಪಿಯಲ್ಲಿ ಸ್ಥಾಪನೆ ಆಗ್ತದೆ. ಈ ಹಂಪಿ ಏನಾಗ್ತದಪ್ಪ ಅಂತಂದ್ರ 4 ಮನೆತನಗಳು ಆಳ್ವಿಕೆ ಮಾಡ್ತಾವ. ಒಂದು ಸಂಗಮ, 2 ಸಾಳ್ವ, 3 ತುಳು, 4 ಅರವಿಡು ಅಂತ ಹೇಳಿ 4 ಮನೆತನಗಳು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾವ. ಈ ವಿಜಯನಗರ ಸಾಮ್ರಾಜ್ಯ ಹಿಂದೂ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯ ಬಹಳ ಸಂಪದ್ಭರಿತವಾದಂತ ಸಂಪತ್ತಿನಿಂದ ಕೂಡಿತ್ತು. ಈ ಒಂದು ಸಂಪತ್ತೇ ಈ ಎಲ್ಲಾ ಶಾಹಿಗಳ ಕಣ್ಣು ಬೀಳಲಿಕ್ಕೆ ಕಾರಣ ಆಗ್ತದ. ಇವ್ರ ಹೋರಾಟ ಅಲ್ಲಿ ಏನಾಗ್ತದ, ಇವ್ರ ಕಣ್ಣು ವಿಜಯನಗರ ಸಾಮ್ರಾಜ್ಯದಲ್ಲಿ ನೆಲೆಗೊಳ್ತದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನ ಯಾವ ರೀತಿಯಲ್ಲಿ ನಾವೀಗ ಸಂತಿಯಲ್ಲಿ ತರಕಾರಿಗಳನ್ನ ಮಾರ್ತದಲ್ಲೋ ಅದೇ ರೀತಿಯಾಗಿ ಇವ್ರು ಆವಾಗ ಏನ್ ಮಾಡ್ತಿದ್ರು, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನ ಮಾರ್ತಾ ಇದ್ರು. ಅಂತ ಒಂದು ಸಂಪದ್ಭರಿತ ಒಂದು ಸಾಮ್ರಾಜ್ಯವಾಗಿತ್ತು. ಅನೇಕ ವಿದೇಶಿಯರು ಅಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನೆಂದೂ ನೋಡಲಾಗದ ಸಾಮ್ರಾಜ್ಯ ಅಂತ ಹೇಳಿ ಹಲವಾರು ವಿದೇಶಿಗರು ಹೇಳಿದ್ದಾರೆ.